ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿ.ಪಿ. ಯೋಗೇಶ್ವರ್ ಅವರು ಅವರ ಹುಟ್ಟೂರಾದಂತಹ ಚಕ್ಕೆರೆ ಗ್ರಾಮದಲ್ಲಿ ಮತ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ನಮ್ಮೊಟ್ಟಿಗೆ ಯೋಗೇಶ್ವರ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಹಲವು ಕಡೆಗಳಲ್ಲಿ ಕೂಡ ತಾವು ಹೋಗಿ ಬಂದಿದ್ದೀರಿ. ಹೇಗಿದೆ ಸರ್ ಕ್ಷೇತ್ರದಲ್ಲಿ ತಾವು ಮತ ಹಕ್ಕನ್ನು ಚಲಾವಣೆ ಮಾಡಿದ್ದೀರಿ? ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಜನ ನನ್ನ ಪರ ಇದ್ದಾರೆ, ಅಭಿವೃದ್ಧಿ ಪರ ಇದ್ದಾರೆ, ಸರ್ಕಾರದ ಪರ ಇದ್ದಾರೆ. ಈ ಚುನಾವಣೆ ನನ್ನ ಪರವಾಗಿ ಇದೆ ಅಂತ ಅನಿಸುತ್ತೆ. ಮತದಾರರು ಯೋಗೇಶ್ವರ್ ಅವರ ಯಾವ ವಿಚಾರಗಳನ್ನು ಇಟ್ಕೊಂಡು ಮತ ನೀಡ್ತಾರೆ ಅಂತಂತೀರಾ ಸರ್? ಮತದಾರರು ನನ್ನ ಹಿಂದಿನ ಸಾಧನೆ ಏನು, ನನ್ನ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ನಾನು ಮಾಡಿರ್ತಕ್ಕಂಥ ಕ್ರಿಯಾತ್ಮಕ ಕೆಲಸಗಳನ್ನು ಜನ ಇವತ್ತು ನೆನಪಿಸ್ಕೊತಾ ಇದ್ದಾರೆ. ಅದೇ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ನಿಷ್ಕ್ರಿಯವಾಗಿ ಇದ್ದದ್ದು, ಕಳೆದ 7 ವರ್ಷ ಅವರು ಏನೂ ಕೆಲಸ ಮಾಡದೇ ಇರತಕ್ಕಂಥದ್ದು. ಅಭಿವೃದ್ಧಿಯನ್ನು ಅವರು ತುಲನೆ ಮಾಡಿ ನೋಡಿದಾಗ, ಕಂಪೇರ್ ಮಾಡಿಕೊಂಡಾಗ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಅನಿಸುತ್ತೆ. ಸರ್, ಮೈತ್ರಿ ನಾಯಕರು ಪ್ರಚಾರದ ವೇಳೆ ಮಾಡಿದಂತಹ ಭಾಷಣಗಳಂತೆಲ್ಲ ತಾವೆಲ್ಲೂ ಕೂಡ ಕೇಳಿದ್ದೀರಿ. ಜಂಪಿಂಗ್ ಸ್ಟಾರ್ ಅನ್ನುವಂಥ ಟ್ಯಾಗ್ಲೈನನ್ನು ನಿಮಗೆ ಕೊಟ್ಟಿದ್ದಾರೆ. ಅದೇನಾದರೂ ಈ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತಾ? ನನಗೆ ಒಳ್ಳೆಯದೇ ಆಗಿದೆ ಇದು. ಏಕೆಂದರೆ ನನ್ನ ರಾಜಕೀಯ ಸಂದರ್ಭಕ್ಕೆ ನಾನು ಆಯಾ ಸಂದರ್ಭಕ್ಕೆ ನಿರ್ಣಯಗಳು ತಗೋತೀನಿ. ಆ ಸಂದರ್ಭವೂ ಹಾಗೇ ಇರ್ತದೆ. ನೋಡಿ, ಎನ್ ಡಿ ಎಯಿಂದ ನನಗೆ ಟಿಕೆಟ್ ಸಿಕ್ಕಿದರೆ, ನನಗೆ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದರೆ ಅವರೇ ತಪ್ಪು, ಅವ್ರು ಕೊಡಲಿಲ್ಲ. ಸೊ ಅನಿವಾರ್ಯವಾಗಿ ನನ್ನ ರಾಜಕೀಯ ಉಳಿವಿಗೋಸ್ಕರ ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿತ್ತು. ಇವತ್ತು ಕಾಂಗ್ರೆಸ್ಗೆ ಬಂದಿದ್ದೀನಿ, ಚುನಾವಣೆಯಲ್ಲಿ ಗೆಲ್ತೀನಿ. ಸರ್, ಕಳೆದ ಹಲವು ಚುನಾವಣೆಗಳನ್ನು ಕೂಡ ಎದುರಿಸಿದ್ದೀರಿ ನೀವು. ಈ ಚುನಾವಣೆಗೂ ಆ ಚುನಾವಣೆಗಳು ಏನಾದರೂ ವ್ಯತ್ಯಾಸ ಇದೆ? ಯಾಕಂದರೆ ಈ ಬಾರಿ ಬಹಳ ಜಿದ್ದಾಜಿದ್ದಿ ಅನ್ನುವಂಥದ್ದು ತಮ್ಮ ಪ್ರಕಾರ ಸರ್? ಇಲ್ಲ, ಒಂದು ಕೌಟುಂಬಿಕ ಪಕ್ಷ, ಆ ಪಕ್ಷದ ಉಳಿವಾಗಾಗಿ ಒಂದು ಹೋರಾಟ ಮಾಡ್ತಾಯಿದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಾಜಿದ್ದಿಯ ಕಾಣ ಅಂತ ಅನಿಸಿದೆ. ನನಗೇನಾಗಿ ಅನ್ನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಾಜಿದ್ದಿದ್ರು, ಇವತ್ತು ಜನಸಾಮಾನ್ಯರು ಭಾಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾಯಿದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ಸರ್, ಜಮೀರ್ ಅಹಮದ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಒಕ್ಕಲಿಗರು ಅಂದರೆ ಕುಮಾರಸ್ವಾಮಿ ಅವರ ಕುಟುಂಬವನ್ನು ನಾನು ಕೊಂಡುಕೊಳ್ತೇನೆ ಅಂತನ್ನುವಂಥ ಮಾತನ್ನು, ಅದು ಸಾಕಷ್ಟು ಪ್ರಭಾವ ಬೀರಿದೆ ಈ ಚುನಾವಣೆಯಲ್ಲಿ ಅಂತ. ನಿಮಗೆ ಎಫೆಕ್ಟ್ ಆಗಿದೆ? ಅವ್ರು ಏನೇನೋ ಅವ್ರವ್ರು ಮಾತಾಡ್ಕೋತಾರೆ ರೀ. ಅವ್ರ ಬಗ್ಗೆ, ಅವರು ಕುಮಾರಸ್ವಾಮಿ ಬಗ್ಗೆ ನಾನು ಏನು ಮಾತಾಡಲಿ? ಅವರಿಬ್ಬರು ಸ್ನೇಹಿತರಾಗಿದ್ದರು, ಭಾಳ ಹಿಂದಿಂದನೂ ಕೂಡ ಅವ್ರು ಭಾಳ ಆತ್ಮೀಯವಾಗಿದ್ದರು. ರಾಜಕೀಯವಾಗಿ ಅವ್ರು ಭಾಳ ಅಂತರಂಗದ ವಿಚಾರ ಅವರವರೇ ಗೊತ್ತಿದೆ ಅಂತ ಅವರಿಬ್ಬರು ಮಾತಾಡ್ಕೋತಾ ಇರ್ತಾರೆ. ಅದು ನಾನೇ ಯಾಕೆ ಮಾತಾಡಲಿ? ಯಾರ್ಯಾವುದೋ ಸ್ಟೇಟ್ಮೆಂಟು ನನ್ನ ಚುನಾವಣೆ ಹೆಂಗೆ ಪ್ರಚಾರ, ನನಗೆ ತೊಂದರೆ ಆಗುತ್ತೆ. ನನ್ನ ಚುನಾವಣೆ ನಡ್ತಕ್ಕಂಥದ್ದು ನಾನು ಮತ್ತು ನನ್ನ ಎದುರಾಳಿ ಅಭ್ಯರ್ಥಿ ಮೇಲೆ. ಈ ಥರ ವಿಚಾರಗಳೇನು ಕೆಲಸ ಮಾಡಲ್ಲ ಸರ್. ಯಾಕಂದರೆ ಒಕ್ಕಲಿಗ ಮತಗಳು ಡಿವೈಡ್ ಆಗುತ್ತೆ ಅಂತ, ಯಾಕಂದರೆ ಒಕ್ಕಲಿಗರನ್ನ ಕೊಂಡ್ಕೊಳ್ತಾರೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಮೈತ್ರಿ ಪಕ್ಷದವರು ಪ್ರಚಾರ ಮಾಡಿರೋದು ಕಳೆದ 2 ದಿನಗಳಿಂದ. ಮಾಡಲಪ್ಪ, ಅದಕ್ಕೇನಂತೆ. ನಾನು ಯಾವುದು ನನ್ನ ಜಾತಿ ಹೇಳ್ಕೊಂಡು ಓಟ್ ಕೇಳ್ತಾ ಇಲ್ಲ. ಹಂಗಾಗಿ ನೋಡೋಣ ಮುಂದೆ ಚುನಾವಣೆ. ಟೀಕೆಗಳು ಎಷ್ಟು ಸರಿ ಈ ಚುನಾವಣೆ ಸಂದರ್ಭದಲ್ಲಿ? ನೀವೇ ಪ್ರಶ್ನೆ ಮಾಡಿ ಅವ್ರನ್ನ. ಸರ್, ಈಗ ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ ಸರ್? ಗೆಲುವಿನ ವಿಶ್ವಾಸ ಎಷ್ಟಿದೆ? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ? ಚುನಾವಣೆ ಆಗ್ಬೇಕಲ್ಲ, ಚುನಾವಣೆ ಆಗಲಿ. ಸಂಜೆ 6 ಗಂಟೆಗೆ ಮತಪೆಟ್ಟಿಗೆಯಲ್ಲಿ ಭದ್ರ ಆದ್ಮೇಲೆ ನೋಡೋಣ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿ.ಪಿ. ಯೋಗೇಶ್ವರ್ ಅವರು ಅವರ ಹುಟ್ಟೂರಾದಂತಹ ಚಕ್ಕೆರೆ ಗ್ರಾಮದಲ್ಲಿ ಮತ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ನಮ್ಮೊಟ್ಟಿಗೆ ಯೋಗೇಶ್ವರ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಹಲವು ಕಡೆಗಳಲ್ಲಿ ಕೂಡ ತಾವು ಹೋಗಿ ಬಂದಿದ್ದೀರಿ. ಹೇಗಿದೆ ಸರ್ ಕ್ಷೇತ್ರದಲ್ಲಿ ತಾವು ಮತ ಹಕ್ಕನ್ನು ಚಲಾವಣೆ ಮಾಡಿದ್ದೀರಿ? ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಜನ ನನ್ನ ಪರ ಇದ್ದಾರೆ, ಅಭಿವೃದ್ಧಿ ಪರ ಇದ್ದಾರೆ, ಸರ್ಕಾರದ ಪರ ಇದ್ದಾರೆ. ಈ ಚುನಾವಣೆ ನನ್ನ ಪರವಾಗಿ ಇದೆ ಅಂತ ಅನಿಸುತ್ತೆ. ಮತದಾರರು ಯೋಗೇಶ್ವರ್ ಅವರ ಯಾವ ವಿಚಾರಗಳನ್ನು ಇಟ್ಕೊಂಡು ಮತ ನೀಡ್ತಾರೆ ಅಂತಂತೀರಾ ಸರ್? ಮತದಾರರು ನನ್ನ ಹಿಂದಿನ ಸಾಧನೆ ಏನು, ನನ್ನ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ನಾನು ಮಾಡಿರ್ತಕ್ಕಂಥ ಕ್ರಿಯಾತ್ಮಕ ಕೆಲಸಗಳನ್ನು ಜನ ಇವತ್ತು ನೆನಪಿಸ್ಕೊತಾ ಇದ್ದಾರೆ. ಅದೇ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ನಿಷ್ಕ್ರಿಯವಾಗಿ ಇದ್ದದ್ದು, ಕಳೆದ 7 ವರ್ಷ ಅವರು ಏನೂ ಕೆಲಸ ಮಾಡದೇ ಇರತಕ್ಕಂಥದ್ದು. ಅಭಿವೃದ್ಧಿಯನ್ನು ಅವರು ತುಲನೆ ಮಾಡಿ ನೋಡಿದಾಗ, ಕಂಪೇರ್ ಮಾಡಿಕೊಂಡಾಗ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಅನಿಸುತ್ತೆ. ಸರ್, ಮೈತ್ರಿ ನಾಯಕರು ಪ್ರಚಾರದ ವೇಳೆ ಮಾಡಿದಂತಹ ಭಾಷಣಗಳಂತೆಲ್ಲ ತಾವೆಲ್ಲೂ ಕೂಡ ಕೇಳಿದ್ದೀರಿ. ಜಂಪಿಂಗ್ ಸ್ಟಾರ್ ಅನ್ನುವಂಥ ಟ್ಯಾಗ್ಲೈನನ್ನು ನಿಮಗೆ ಕೊಟ್ಟಿದ್ದಾರೆ. ಅದೇನಾದರೂ ಈ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತಾ? ನನಗೆ ಒಳ್ಳೆಯದೇ ಆಗಿದೆ ಇದು. ಏಕೆಂದರೆ ನನ್ನ ರಾಜಕೀಯ ಸಂದರ್ಭಕ್ಕೆ ನಾನು ಆಯಾ ಸಂದರ್ಭಕ್ಕೆ ನಿರ್ಣಯಗಳು ತಗೋತೀನಿ. ಆ ಸಂದರ್ಭವೂ ಹಾಗೇ ಇರ್ತದೆ. ನೋಡಿ, ಎನ್ ಡಿ ಎಯಿಂದ ನನಗೆ ಟಿಕೆಟ್ ಸಿಕ್ಕಿದರೆ, ನನಗೆ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದರೆ ಅವರೇ ತಪ್ಪು, ಅವ್ರು ಕೊಡಲಿಲ್ಲ. ಸೊ ಅನಿವಾರ್ಯವಾಗಿ ನನ್ನ ರಾಜಕೀಯ ಉಳಿವಿಗೋಸ್ಕರ ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿತ್ತು.
ಇವತ್ತು ಕಾಂಗ್ರೆಸ್ಸಿಗೆ ಬಂದಿದ್ದೀನಿ, ಚುನಾವಣೆಯಲ್ಲಿ ಗೆಲ್ತೀನಿ. ಸರ್, ಕಳೆದ ಹಲವು ಚುನಾವಣೆಗಳನ್ನು ಕೂಡ ಎದುರಿಸಿದ್ದೀರಿ ನೀವು. ಈ ಚುನಾವಣೆಗೂ ಆ ಚುನಾವಣೆಗಳು ಏನಾದರೂ ವ್ಯತ್ಯಾಸ ಇದೆ? ಯಾಕಂದರೆ ಈ ಬಾರಿ ಬಹಳ ಜಿದ್ದಾಜಿದ್ದಿ ಅನ್ನುವಂಥದ್ದು ತಮ್ಮ ಪ್ರಕಾರ ಸರ್. ಇಲ್ಲ, ಒಂದು ಕೌಟುಂಬಿಕ ಪಕ್ಷ, ಆ ಪಕ್ಷದ ಉಳಿವಾಗಾಗಿ ಒಂದು ಹೋರಾಟ ಮಾಡ್ತಾಯಿದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಾಜಿದ್ದಿಯ ಕಾಣ ಅಂತ ಅನಿಸಿದೆ. ನನಗೇನಾಗಿ ಅನ್ನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಾಜಿದ್ದಿದ್ರು, ಇವತ್ತು ಜನಸಾಮಾನ್ಯರು ಭಾಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾಯಿದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ಸರ್, ಜಮೀರ್ ಅಹಮದ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಒಕ್ಕಲಿಗರು ಅಂದರೆ ಕುಮಾರಸ್ವಾಮಿ ಅವರ ಕುಟುಂಬವನ್ನು ನಾನು ಕೊಂಡುಕೊಳ್ತೇನೆ ಅಂತನ್ನುವಂಥ ಮಾತನ್ನು, ಅದು ಸಾಕಷ್ಟು ಪ್ರಭಾವ ಬೀರಿದೆ ಈ ಚುನಾವಣೆಯಲ್ಲಿ ಅಂತ. ನಿಮ್ಗೆ ಎಫೆಕ್ಟ್ ಆಗಿದೆ ಅಂತ? ಅವ್ರು ಏನೇನೋ ಅವ್ರವ್ರು ಮಾತಾಡ್ಕೋತಾರೆ ರೀ. ಅವ್ರ ಬಗ್ಗೆ, ಅವರು ಕುಮಾರಸ್ವಾಮಿ ಬಗ್ಗೆ ನಾನು ಏನು ಮಾತಾಡಲಿ. ಅವರಿಬ್ಬರು ಸ್ನೇಹಿತರಾಗಿದ್ದರು, ಭಾಳ ಹಿಂದಿಂದನೂ ಕೂಡ ಅವ್ರು ಭಾಳ ಆತ್ಮೀಯವಾಗಿದ್ದರು. ರಾಜಕೀಯವಾಗಿ ಅವ್ರು ಭಾಳ ಅಂತರಂಗದ ವಿಚಾರ ಅವರವರೇ ಗೊತ್ತಿದೆ ಅಂತ ಅವರಿಬ್ಬರು ಮಾತಾಡ್ಕೋತಾ ಇರ್ತಾರೆ. ಅದು ನಾನೇ ಯಾಕೆ ಮಾತಾಡಲಿ? ಯಾರ್ಯಾರ್ದೋ ಸ್ಟೇಟ್ಮೆಂಟು ನನ್ನ ಚುನಾವಣೆ ಹೆಂಗೆ ಪ್ರಚಾರ, ನನಗೆ ತೊಂದರೆ ಆಗುತ್ತೆ. ನನ್ನ ಚುನಾವಣೆ ನಡ್ತಕ್ಕಂಥದ್ದು ನಾನು ಮತ್ತು ನನ್ನ ಎದುರಾಳಿ ಅಭ್ಯರ್ಥಿ ಮೇಲೆ. ಈ ಥರ ವಿಚಾರಗಳೇನು ಕೆಲಸ ಮಾಡಲ್ಲ ಸರ್. ಯಾಕಂದರೆ ಒಕ್ಕಲಿಗ ಮತಗಳು ಡಿವೈಡ್ ಆಗುತ್ತೆ ಅಂತ, ಯಾಕಂದರೆ ಒಕ್ಕಲಿಗರನ್ನ ಕೊಂಡ್ಕೊಳ್ತಾರೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಮೈತ್ರಿ ಪಕ್ಷದವರು ಪ್ರಚಾರ ಮಾಡಿರೋದು ಕಳೆದ 2 ದಿನಗಳಿಂದ. ಮಾಡ್ಲಪ್ಪ, ಅದಕ್ಕೇನಂತೆ. ನಾನು ಯಾವುದು ನನ್ನ ಜಾತಿ ಹೇಳ್ಕೊಂಡು ಓಟ್ ಕೇಳ್ತಾ ಇಲ್ಲ. ಹಂಗಾಗಿ ನೋಡೋಣ ಮುಂದೆ ಚುನಾವಣೆ. ವೈಯಕ್ತಿಕ ಟೀಕೆಗಳು ಎಷ್ಟು ಸರಿ ಸರ್ ಈ ಚುನಾವಣೆ ಸಂದರ್ಭದಲ್ಲಿ? ನೀವೇ ಪ್ರಶ್ನೆ ಮಾಡಿ ಅವ್ರನ್ನ. ಸರ್, ಈಗ ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ ಸರ್? ಗೆಲುವಿನ ವಿಶ್ವಾಸ ಎಷ್ಟಿದೆ? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ? ಇಲ್ಲ, ಚುನಾವಣೆ ಆಗ್ಬೇಕಲ್ಲ. ಇನ್ನೊಂದು ಚುನಾವಣೆ ಆಗಲಿ. ಸಂಜೆ 6 ಗಂಟೆಗೆ ಮತಪೆಟ್ಟಿಗೆಯಲ್ಲಿ ಭದ್ರ ಆದಮೇಲೆ ನೋಡೋಣ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ CP ಯೋಗೇಶ್ವರ್ ಅವರು ಅವರ ಹುಟ್ಟೂರಾದಂತಹ ಚಕ್ಕೆರೆ ಗ್ರಾಮದಲ್ಲಿ ಮತ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ನಮ್ಮೊಟ್ಟಿಗೆ ಯೋಗೇಶ್ವರ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಹಲವು ಕಡೆಗಳಲ್ಲಿ ಕೂಡ ತಾವು ಹೋಗಿ ಬಂದಿದ್ದೀರಿ. ಹೇಗಿದೆ ಸರ್ ಕ್ಷೇತ್ರದಲ್ಲಿ ತಾವು ಮತ ಹಕ್ಕನ್ನು ಚಲಾವಣೆ ಮಾಡಿದ್ದೀರಿ? ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಜನ ನನ್ನ ಪರ ಇದ್ದಾರೆ, ಅಭಿವೃದ್ಧಿ ಪರ ಇದ್ದಾರೆ, ಸರ್ಕಾರದ ಪರ ಇದ್ದಾರೆ. ಈ ಚುನಾವಣೆ ನನ್ನ ಪರವಾಗಿ ಇದೆ ಅಂತ ಅನಿಸುತ್ತೆ. ಮತದಾರರು ಯೋಗೇಶ್ವರ್ ಅವರ ಯಾವ ವಿಚಾರಗಳನ್ನು ಇಟ್ಕೊಂಡು ಮತ ನೀಡ್ತಾರೆ ಅಂತಂತೀರಾ ಸರ್? ಮತದಾರರು ನನ್ನ ಹಿಂದಿನ ಸಾಧನೆ ಏನು, ನನ್ನ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ನಾನು ಮಾಡಿರ್ತಕ್ಕಂಥ ಕ್ರಿಯಾತ್ಮಕ ಕೆಲಸಗಳನ್ನು ಜನ ಇವತ್ತು ನೆನಪಿಸ್ಕೊತಾ ಇದ್ದಾರೆ. ಅದೇ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ನಿಷ್ಕ್ರಿಯವಾಗಿ ಇದ್ದದ್ದು, ಕಳೆದ 7 ವರ್ಷ ಅವರು ಏನೂ ಕೆಲಸ ಮಾಡದೇ ಇರತಕ್ಕಂಥದ್ದು. ಅಭಿವೃದ್ಧಿಯನ್ನು ಅವರು ತುಲನೆ ಮಾಡಿ ನೋಡಿದಾಗ, ಕಂಪೇರ್ ಮಾಡಿಕೊಂಡಾಗ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಅನಿಸುತ್ತೆ. ಸರ್, ಮೈತ್ರಿ ನಾಯಕರು ಪ್ರಚಾರದ ವೇಳೆ ಮಾಡಿದಂತಹ ಭಾಷಣಗಳಂತೆಲ್ಲ ತಾವೆಲ್ಲೂ ಕೂಡ ಕೇಳಿದ್ದೀರಿ. ಜಂಪಿಂಗ್ ಸ್ಟಾರ್ ಅನ್ನುವಂಥ ಟ್ಯಾಗ್ಲೈನನ್ನು ನಿಮಗೆ ಕೊಟ್ಟಿದ್ದಾರೆ. ಅದೇನಾದರೂ ಈ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತಾ? ನನಗೆ ಒಳ್ಳೆಯದೇ ಆಗಿದೆ ಇದು. ಏಕೆಂದರೆ ನನ್ನ ರಾಜಕೀಯ ಸಂದರ್ಭಕ್ಕೆ ನಾನು ಆಯಾ ಸಂದರ್ಭಕ್ಕೆ ನಿರ್ಣಯಗಳು ತಗೋತೀನಿ. ಆ ಸಂದರ್ಭವೂ ಹಾಗೇ ಇರ್ತದೆ. ನೋಡಿ, NDAಯಿಂದ ನನಗೆ ಟಿಕೆಟ್ ಸಿಕ್ಕಿದರೆ, ನನಗೆ NDA ಅಭ್ಯರ್ಥಿ ಆಗಿದ್ದರೆ ಅವರೇ ತಪ್ಪು, ಅವ್ರು ಕೊಡಲಿಲ್ಲ. ಸೊ ಅನಿವಾರ್ಯವಾಗಿ ನನ್ನ ರಾಜಕೀಯ ಉಳಿವಿಗೋಸ್ಕರ ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿತ್ತು. ಇವತ್ತು ಕಾಂಗ್ರೆಸ್ಸಿಗೆ ಬಂದಿದ್ದೀನಿ, ಚುನಾವಣೆಯಲ್ಲಿ ಗೆಲ್ತೀನಿ. ಸರ್, ಕಳೆದ ಹಲವು ಚುನಾವಣೆಗಳನ್ನು ಕೂಡ ಎದುರಿಸಿದ್ದೀರಿ ನೀವು. ಈ ಚುನಾವಣೆಗೂ ಆ ಚುನಾವಣೆಗಳು ಏನಾದರೂ ವ್ಯತ್ಯಾಸ ಇದೆ? ಯಾಕಂದರೆ ಈ ಬಾರಿ ಬಹಳ ಜಿದ್ದಾಜಿದ್ದಿ ಅನ್ನುವಂಥದ್ದು ತಮ್ಮ ಪ್ರಕಾರ ಸರ್. ಇಲ್ಲ, ಒಂದು ಕೌಟುಂಬಿಕ ಪಕ್ಷ, ಆ ಪಕ್ಷದ ಉಳಿವಾಗಾಗಿ ಒಂದು ಹೋರಾಟ ಮಾಡ್ತಾಯಿದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಾಜಿದ್ದಿಯ ಕಾಣ ಅಂತ ಅನಿಸಿದೆ. ನನಗೇನಾಗಿ ಅನ್ನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಾಜಿದ್ದಿದ್ರು, ಇವತ್ತು ಜನಸಾಮಾನ್ಯರು ಭಾಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾಯಿದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ಸರ್, ಜಮೀರ್ ಅಹಮದ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಒಕ್ಕಲಿಗರು ಅಂದರೆ ಕುಮಾರಸ್ವಾಮಿ ಅವರ ಕುಟುಂಬವನ್ನು ನಾನು ಕೊಂಡುಕೊಳ್ತೇನೆ ಅಂತನ್ನುವಂಥ ಮಾತನ್ನು, ಅದು ಸಾಕಷ್ಟು ಪ್ರಭಾವ ಬೀರಿದೆ ಈ ಚುನಾವಣೆಯಲ್ಲಿ ಅಂತ. ನಿಮ್ಗೆ ಎಫೆಕ್ಟ್ ಆಗಿದೆ ಅಂತ? ಅವ್ರು ಏನೇನೋ ಅವ್ರವ್ರು ಮಾತಾಡ್ಕೋತಾರೆ ರೀ. ಅವ್ರ ಬಗ್ಗೆ, ಅವರು ಕುಮಾರಸ್ವಾಮಿ ಬಗ್ಗೆ ನಾನು ಏನು ಮಾತಾಡಲಿ. ಅವರಿಬ್ಬರು ಸ್ನೇಹಿತರಾಗಿದ್ದರು, ಭಾಳ ಹಿಂದಿಂದನೂ ಕೂಡ ಅವ್ರು ಭಾಳ ಆತ್ಮೀಯವಾಗಿದ್ದರು. ರಾಜಕೀಯವಾಗಿ ಅವ್ರು ಭಾಳ ಅಂತರಂಗದ ವಿಚಾರ ಅವರವರೇ ಗೊತ್ತಿದೆ ಅಂತ ಅವರಿಬ್ಬರು ಮಾತಾಡ್ಕೋತಾ ಇರ್ತಾರೆ. ಅದು ನಾನೇ ಯಾಕೆ ಮಾತಾಡಲಿ? ಯಾರ್ಯಾರ್ದೋ ಸ್ಟೇಟ್ಮೆಂಟು ನನ್ನ ಚುನಾವಣೆ ಹೆಂಗೆ ಪ್ರಚಾರ, ನನಗೆ ತೊಂದರೆ ಆಗುತ್ತೆ. ನನ್ನ ಚುನಾವಣೆ ನಡ್ತಕ್ಕಂಥದ್ದು ನಾನು ಮತ್ತು ನನ್ನ ಎದುರಾಳಿ ಅಭ್ಯರ್ಥಿ ಮೇಲೆ. ಈ ಥರ ವಿಚಾರಗಳೇನು ಕೆಲಸ ಮಾಡಲ್ಲ ಸರ್. ಯಾಕಂದರೆ ಒಕ್ಕಲಿಗ ಮತಗಳು ಡಿವೈಡ್ ಆಗುತ್ತೆ ಅಂತ, ಯಾಕಂದರೆ ಒಕ್ಕಲಿಗರನ್ನ ಕೊಂಡ್ಕೊಳ್ತಾರೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಮೈತ್ರಿ ಪಕ್ಷದವರು ಪ್ರಚಾರ ಮಾಡಿರೋದು ಕಳೆದ 2 ದಿನಗಳಿಂದ. ಮಾಡ್ಲಪ್ಪ, ಅದಕ್ಕೇನಂತೆ.
ನಾನು ಯಾವುದು ನನ್ನ ಜಾತಿ ಹೇಳ್ಕೊಂಡು ಓಟ್ ಕೇಳ್ತಾ ಇಲ್ಲ. ಹಂಗಾಗಿ ನೋಡೋಣ ಮುಂದೆ ಚುನಾವಣೆ. ವೈಯಕ್ತಿಕ ಟೀಕೆಗಳು ಎಷ್ಟು ಸರಿ ಸರ್ ಈ ಚುನಾವಣೆ ಸಂದರ್ಭದಲ್ಲಿ? ನೀವೇ ಪ್ರಶ್ನೆ ಮಾಡಿ ಅವ್ರನ್ನ. ಸರ್ ಈಗ ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ ಸರ್? ಗೆಲುವಿನ ವಿಶ್ವಾಸ ಎಷ್ಟಿದೆ? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ? ಇಲ್ಲ, ಚುನಾವಣೆ ಆಗ್ಬೇಕಲ್ಲ, ಇನ್ನೊಂದು ಚುನಾವಣೆ ಆಗಲಿ. ಸಂಜೆ 6 ಗಂಟೆಗೆ ಮತಪೆಟ್ಟಿಗೆಯಲ್ಲಿ ಭದ್ರ ಆದಮೇಲೆ ನೋಡೋಣ. ಥ್ಯಾಂಕ್ ಯು. ಇದಿಷ್ಟು ಸಿ ಪಿ ಯೋಗೇಶ್ವರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ್ ಸುಮ್ಮಿ ಕುರ್ಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ.